ನಾವು ಮಾತಾಡೋದು ಬೇಡ, ಭಾಳ ನಾನು ತುಂಬ ಮಾತಾಡೋದು ಬೇಡ ಅನ್ನೋದೇ ತೀರ್ಮಾನ ಮಾಡ್ಕೊಂಡಿದ್ದೆ. ಆದರೂ ಕೂಡ ಸಣ್ಣ ಪುಣ್ಣ ಪ್ರಶ್ನೆಯವರೆಲ್ಲ ಬರ್ತಾರೆ, ಅಣ್ಣ ಏನಣ್ಣ ನೀವು ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ಸೈಲೆಂಟ್ ಆಗಿಬಿಟ್ಟಿಲ್ಲ, ನಾವು ಸೈಲೆಂಟ್ ಆಗಿಲ್ಲ, ನೋಡ್ತಾ ಇದ್ದೀವಿ. ಯಾವ ರೀತಿ ಅವ್ರನ್ನ ಸೆದೆ ಪಡಿಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಚುನಾವಣೆಯಲ್ಲಿ. ಈಗ ನಮ್ಮದೇ ಸರ್ಕಾರ ಮಾಡಿಕೊಂಡು ಒಂದೇ ಒಂದು ವಿಶ್ವನಾಥನ ವಿರೋಧವಾಗಿ ಪ್ರೊಟೆಕ್ಷನ್ ನಾವು ಮಾಡ್ತಾ ಇಲ್ಲ. ಇಲ್ಲಿ ಹೆಸರುಘಟ್ಟ ಹೋಬಳಿಯಲ್ಲಿ ಆಗ್ಬೋದು, ಕೆಂಪೇಗೌಡರು ಸ್ಟ್ಯಾಚ್ಯೂ ಮುಂದೆ ಆಗ್ಬೋದು, ಶಾಸನಪುರದಲ್ಲಿ ಆಗ್ಬೋದು, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಆಗಲಿ, ತಾಲೂಕು ಆಫೀಸ್ ಮುಂದೆ ಆಗಲಿ, ತಹಸೀಲ್ದಾರ್ ವಿರೋಧವಾಗಲಿ, AC ವಿರೋಧವಾಗಿ ನಾವು ಯಾರು ಮಾತಾಡ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಉಳ್ಕಿದೆ. ನಾನು ಎಲ್ಲಿ ಅಧಿಕಾರದಲ್ಲಿ, ನಾನು ಎಲ್ಲಿ ಈಗ ಮಾಡಿರ್ತಕ್ಕಂಥ ಆಸ್ತಿ ನನ್ನ ರಕ್ಷಣೆ ಮಾಡ್ಕೊಳಕ್ಕಾಗಲ್ವೋ, ವಿಶ್ವನಾಥ್ ನನ್ನ ಮೇಲೆ ಎಲ್ಲಿ ಮೇಲೆ ಬೀಳ್ಬಿಡ್ತಾನೋ ಅನ್ನೋ ಒಂದು ಭಯ ಇರೋದ್ರಿಂದ ನಾವು ಯಾವ ಆಸ್ತಿನೂ ಬೋಗಸ್ ಮಾಡಿಲ್ಲ, ಯಾವ ಆಸ್ತಿನೂ ಸರ್ಕಾರ ಗೋಮಳ ಮುಟ್ಟಿಲ್ಲ, ಯಾವ ಆಸ್ತಿ ಸೈಟ್ ಮಾಡಿಲ್ಲ, ಯಾರಿಗೂ ಹಿಂದೆ ಮುಂದೆ ಓಡಾಡೋದ್ರೆಲ್ಲ 5, 6 ಈ ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥ ಆಸ್ತಿ ಯೋಜನೆ ಮನೆಗಳಿದೆಯಲ್ಲ ಅದಕ್ಕೆ ಅರ್ಜಿ ಹಾಕ್ಕೊಂಡಿಲ್ಲ. ಯಾಕೆ ಹೆದರ್ಕೊಂತೀರ ನೀವು? ಈಗ ಯಾರು ಹೇಳಿದ್ರು 1-2 ಮನೆ ಕೊಡೋಕ್ಕೆ ಅರ್ಜಿ ಕೊಡೋಕ್ಕೆ ಭಯ ಬೀಳ್ತೀರಂತ. ಕೊಡಿ ಸ್ವಾಮಿ, ದಾಸಂಪುರ ಹೋಬಳಿಗೆ ಉಣ್ಣಿಗೆರೆಯಲ್ಲಿ 32 ಎಕರೆ ಜಮೀನಿತ್ತು. 32 ಎಕರೆ ಜಮೀನನ್ನ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಅದನ್ನು ಸ್ಟಾಪ್ ಮಾಡ್ತೇವೆ, ನೀವು ಸೈಟ್ ಮಾಡಬೇಡಿ. ಕೊಡೋದಾದ್ರೆ ಸೈಟು ಬರೀ ಸೊಂಡೆಗಬ್ಬ ಗ್ರಾಮ ಪಂಚಾಯತಿಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಲಿಸ್ಟ್ ಮಾಡಿ ಗ್ರಾಮ ಪಂಚಾಯತ್ ರಿಜಿಸ್ಟ್ರೇಷನ್ ಮಾಡಿ 350 ಜನ ಅರ್ಜಿ ಕೊಟ್ಟಿದ್ರು. 350 ಜನ ಸೈಟ್ ಕೊಡೋಕ್ಕೆ ಎಷ್ಟು? ಅರ್ಧರ್ಧ ಸೈಟ್ 350 ಡಿವೈಡ್ ಮಾಡಿ ಕೊಟ್ಟಿದೆ. ಕೋರ್ಟಿಗೆ ಸ್ಟೇ ಇತ್ತು. ಆಮೇಲೆ ಅಧಿಕಾರದಲ್ಲಿದ್ದರು ಇವರು, ಹೋದರು DC-ನ AC-ನ ಹಿಡ್ಕೊಂಡ್ರು. ಜಾಗ ಬಡವರಿಗೆ ಕೊಡಬೇಕು ಅಂತೇಳಿ ಅಲ್ಲಿ ಲೈವಿಟ್ ಮಾಡಿದ್ರು. ಅಪಾರ್ಟ್ಮೆಂಟ್ಗಳು ಯಾರಿದ್ದಾರೆ ಅಲ್ಲಿ? ದಾಸನಪುರ ಹೋಬಳಿಲಿ ನಮ್ಮ ಅಧ್ಯಕ್ಷ ಇಲ್ಲೇ ಇದ್ದಾರೆ. ಎಷ್ಟು ದಿನ ಹೋಗಿ ನೀನು ಆ ಭಾಗದಲ್ಲಿರ್ತಕ್ಕಂಥ ಬಿಲ್ಡಿಂಗ್ನಲ್ಲಿ ಹೋಗಿ ಕಾಂಗ್ರೆಸ್ನವ್ರಿಗೆ ಎಷ್ಟು ಸಿಕ್ಕಿದೆ ಸರ್ ಮನೆಗಳು, ಹೊರಗಡೆಯವ್ರಿಗೆ ಎಷ್ಟು ಸಿಕ್ಕಿದೆ? ಯಾವ ಹೋಬ್ಳಿಯರು ಇವರು? ಹೆಸರುಘಟ್ಟ ಹೋಬ್ಳಿಯಾರ, ಎಲ್ಲ ಯಲಂದವರ ಅಥವಾ ಯಶವಂತಪುರದವರ? ಕೇಳಿ ನೀವು ಎಲ್ಲಿ ಹೋಗಿದ್ದೀರಾ? ಈಗ ಏನೋ 5 ಲಕ್ಷ ಚಿಲ್ಲರೆ ಏನೋ ಸರ್ಕಾರದಿಂದ ಕಟ್ಟಿದರೆ, ಒಬ್ಬ ವ್ಯಕ್ತಿ ಕಟ್ಟಿದ್ರೆ ಅವ್ರಿಗೆ 5 ವರ್ಷ ಆದಮೇಲೆ ಮನೆ ಎಷ್ಟು ವರ್ಷಕ್ಕೋ ಫ್ರೀ ಅದು ಅಂತ ಕಾಣಿಸುತ್ತೆ. 7 ವರ್ಷಕ್ಕೆ ಯಾರಿದ್ದಾರೆ? ಯಾರು ಅರ್ಜಿ ಹಾಕೊಂಡಿದ್ದೀರಾ? ನಾವು ಯಾರು ಹಾಕೊಂಡಿಲ್ಲ. ಬನ್ನಿ ಎಕ್ಸಾಂಪಲ್ ಕರ್ಕೊಂಡೋಗಿ, ನಾನು ಕರ್ಕೊಂಡು ನಮ್ಮ ಹೋಗ್ಲಿ ಕರ್ಕೊಂಡೋಗ್ತೀನಿ. ಇದೇ ಉಸ್ಕೂರು ಗ್ರಾಮ ಪಂಚಾಯತಿಲಿ ಎಲ್ಲೆಲ್ಲಿ ನಮ್ಮ ಬಿಲ್ಡಿಂಗ್ಗಳು ಬಿಲ್ಡಿಂಗ್ಗಳು, ಆ ಬಿಲ್ಡಿಂಗ್ನಲ್ಲಿ 10 ಜನ ಕಾಂಗ್ರೆಸ್ನವ್ರು ಇದ್ದರೆ 100 ಜನ BJP. ಯಾರು? ಶಿವಾಜಿನಗರದವರು, ಇಂದಿರಾನಗರದವರು, ಇಲ್ಲ ಹೊರಗಡೆ ಬಂದಿರೋರು. ಆಮೇಲೆ ನಮ್ಮಲ್ಲೇ ಸಾಕಷ್ಟು ಜನ ಅಧ್ಯಕ್ಷಗಳಾಗಿದ್ದರು ಇದ್ದಾರೆ. ನಮ್ಮ ಹೋಬಳಿಯಲ್ಲೇ ಸಾಕಷ್ಟು ಜನ ಅಧ್ಯಕ್ಷಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದರು. ಅವ್ರಿಗೆಲ್ಲ ಮೇಲ್ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಕಾಂಗ್ರೆಸ್ ಅಧಿಕಾರದಾಗಿಲ್ಲ, ದಯಮಾಡಿ ನಾವು BJPಗೆ ಹೋಗ್ಬಿಡೋಣ. BJP ವಿಶ್ವನಾಥಿಂದ ಹೋದರೆ ಅವ್ರು 10 ಪೇಪರ್ ಕೊಟ್ಟರೆ 2 ಪೇಪರು ನಾನು ಯಾರಿಗೋ ಅಕ್ಕನಿಗೋ ತಂಗಿಗೋ ಬರ್ಕೊಂಬಿಡ್ಬೋದು, ಇನ್ನು 8 ಅವ್ರ ಕಡೆಗೆ ಕೊಟ್ಬಿಡೋಣ. ಇಲ್ಲ ಇವನು ಅಕ್ಕನಿಗೋ ತಂಗಿ ಸ್ವಂತಕ್ಕೆ ಮಡಿಕೊಂಬಿಡೋದು. ಇವೆಲ್ಲ ಅಧ್ಯಕ್ಷಗಳು ಮಾಡಿರೋದು. ಹಂಗಾಗಿ ಅವ್ರು ಉಳುಕು ಮುಚ್ಕೊಳ್ಳೋಕ್ಕೋಸ್ಕರ ವಿಶ್ವನಾಥಿಂದ ಓಡೋಗ್ಯಾರೆ ಹೊರತು ಖಂಡಿತ ಹೋಗಲಿಲ್ಲ. ನಮ್ಮವರೆಲ್ಲ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ? ಯಾಕೆ ಎಲ್ಲ ಹಿಂದೆ ಬಿಂದೆ ಇದ್ದಾರೆ ಅಂತಂದರೆ, ವಿಧಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸ್ತಾರೆ, ಇಲ್ಲ ಯಾವುದಾದ್ರೂ ಒಂದು ತರಲೆ ಕೇಸ್ ಹಾಕ್ಸ್ತಾರೆ. ವಿಶ್ವನಾಥ್ ಫೋನ್ ಮಾಡಿ ಪೊಲೀಸ್ನವ್ರಿಗೋ ಇನ್ಸ್ಪೆಕ್ಟ್ರಿಗೋ ಧಮಕಿ ಕೊಡ್ತಾರೆ ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಹೋಗ್ಯಾರೆ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ನಾನೇ ಇಲ್ಲೇ ಇದ್ದಾರೆ. ನಮ್ಮ ಮತ್ತಳ್ಳಿ ಒಳಗೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯಗಳು ಸಾಕಷ್ಟು ಜನ ಇದ್ದರು, ಮೆಂಬರ್ಗಳಿದ್ರು. ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಎಲ್ಲಿ ಲೇಔಟ್ ಮಾಡಿದಾಗ ಎಲ್ಲೆಲ್ಲಿ ಲೇಔಟ್ ಮಾಡ್ತಾರೋ ರೆವಿನ್ಯೂ ಲ್ಯಾಂಡಲ್ಲಿ ಆ ಸೈಟ್ನ ಬಚಾವ್ ಮಾಡಿಸ್ಕೊಳೋಕ್ಕೋಸ್ಕರ ತಹಸೀಲ್ದಾರ್ರಿಗೋ, ರೆವಿನ್ಯೂ ಇನ್ಸ್ಪೆಕ್ಟ್ರಿಗೋ, ಇಲ್ಲ ಸಬ್ ರಿಜಿಸ್ಟ್ರಿಗೋ ದುಡ್ಡುಗೋಸ್ಕರ ಕೊಡ್ಬೇಕಂತ ಜಾಸ್ತಿ ಅಂತ MLA ಇಂದ ಇದ್ದೀವಿ ಸ್ವಾಮಿ, ನಾವು ಒಂದು ಲೇಔಟ್ ಮಾಡ್ತಾ ಇದ್ದೀವಿ ಸರ್, ಆ ಪೊಲೀಸ್ನವ್ರು ಏನೋ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಬಂದ ಸರ್ ಆಗಲೇ ಕಲ್ ಕಿತ್ತಾಕಕ್ಕೆ ಹೇಳಿ ಸರ್ ಅಂತ ವಿಶ್ವನಾಥ್ ಹಿಂಗೆ ಹೇಳ್ತಾರೆ. ವಿಶ್ವನಾಥ್ ಹೌದಾ ಚಂದ್ರಪ್ಪನವರೇ, ನೀವು ಮಾಡ್ತಾ ಇರೋದು ಅದು ಇಲ್ಲೀಗಲ್ಲು, ಮಾಡಬಾರ್ದು ನೀವು ಅಂತಾರೆ. ಅದೇ ಹೆಸರುಗಡ್ದಲ್ಲಿ ಅವ್ರದ್ದೇ ಫಾಲೋವರ್ಸು 106 ಎಕರೆ ಲೇಔಟ್ ಮಾಡಿರ್ತಾರೆ. ಇವ್ರದೇ ಬಂಡವಾಳ ಹಾಕಿ ಬೇರೆ ತಾಲೂಕಿನವ್ರಿಗೆ ಕೆಲಸ ಮಾಡಿಸಿರ್ತಾರೆ. ಇವ್ರದೇ ದುಡ್ಡು ಹಾಕಿ ಇವರೇ ಕಾಂಟ್ರಾಕ್ಟ್ನ ರೆಡಿ ಮಾಡ್ಕೊಂಡು ಮಾಡಿರ್ತಾರೆ. ನಾವು ಯಾವತ್ತು ಎಲ್ಲಿವರೆಗೂ ವಿಶ್ವನಾಥನ ವಿರೋಧ ಪ್ರೊಟೆಕ್ಟ್ ಮಾಡಲ್ವೋ ಅಲ್ಲಿವರೆಗೂ ನಾವು ಸಂಘ ಕಟ್ಟೋಕ್ಕಾಗಲ್ಲ, ಪಾರ್ಟಿ ಕಟ್ಟೋಕ್ಕಾಗಲ್ಲ. ಇದೇ 2009 ಚುನಾವಣೆಯಲ್ಲಿ ವಿಶ್ವನಾಥವ್ರ ಊರು ಮುಂದೆಗಡೆ ಇದೇ ಒಂದು ನಮ್ಮ ಸಿಂಗ್ನಾಕ್ನಲ್ಲಿ ಚುನಾವಣೆ ನಡೀತು. ಅವತ್ತು ವಿಶ್ವನಾಥನ್ ನಿಂತಿದ್ರು, ನಾನು ನಿಂತಿದ್ದೆ. ಚುನಾವಣೆ ನಡೀತು. ಗಂಡ್ಗಾಣಿ ಕೃಷ್ಣಪ್ಪನ ನೇತೃತ್ವದಲ್ಲಿ ನಾವೆಲ್ಲ ಹಿರಿಯರು ಏನು ಎಲ್ಲ ಸದಸ್ಯಗಳು ಎಲ್ಲರೂ ಕಾಂಗ್ರೆಸ್ನವರೇ ಇದ್ದರು ಅಲ್ಲಿ. ಅವತ್ತು ಬೋಗಸಲ್ಲಿ ಎಲ್ಲಾಸ್ ಬಂತು. ಇದೇ ಇವತ್ತು ಈ ಅಮ್ಮ ವಿಶ್ವನಾಥನ ಮಿಸ್ಸಸ್ಸು 4 ಬಾರಿ ಇದು ಅಧ್ಯಕ್ಷ ಆಗೋರು. ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಹೆಸರುವಾಸಿ ಫ್ಲಕ್ಸ್ ಹಾಕೋದು ಅದಾಕೋದು ಇದಾಕಿ ಮಾಡ್ತಾ ಇದ್ದಾರಲ್ಲ. ಎಲ್ಲಿದ್ದಾರೆ ರೈತ ಸಂಘದವರು? ಎಲ್ಲೋಗಿದ್ದಾರೆ ರೈತ ಸಂಘದವರು? 2 ಎಕರೆ 3 ಎಕರೆ ಜಮೀನು ಮಾಡಿಕೊಂಡು ರೈತ ಸಂಘದ ಬರೋ ದ್ರಾಕ್ಷಿ ತೋಟ ಬೆಳೀತಾನೆ ಇರ್ತೀರಾ, ಕೋಸು ಹಾಕ್ತಾನೆ ಇರ್ತೀರಾ, ಸೊಪ್ಪು ಬೆಳೀತಾನೆ ಇರ್ತೀರಾ. ಒಬ್ಬರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ. ಯಾಕೆ ನೀವು ಫೈಟ್ ಮಾಡಲ್ಲ ಮೆಂಬರ್ಶಿಪ್ ಮಾಡಿಸಲ್ಲ ಅಂತ? ಯಾಕೆ ನೀವು ಮೆಂಬರ್ ಮಾಡಲ್ಲ? ನೀವು ಬರೀ ಒಡವೆ ಹಾಕೊಂಡಿರೋರಿಗೆ, ಗಿರ್ವಿ ಇಕ್ಕವ್ರಿಗೆ, ಯಾವುದೋ ಮಾರ್ವಾಡಿ ಮಾರ್ವಾಡಿ ಅಂಗಡಿಗಳವ್ರಿಗೆ ಸಾಲ ಕೊಡ್ತಿರಲ್ಲ ನೀವು ಬ್ಯಾಂಕಲ್ಲಿ, ಸಿಂಗ್ನಾಕ್ನಲ್ಲಿ ಬ್ಯಾಂಕಲ್ಲಿ.
ಯಾಕೆ ಕೊಡಲ್ಲ ರೈತರಿಗೆ? ನಡೀರಿ, ಧಮ್ಕಿ ಹಾಕೋಣ. ಧಮ್ಕಿ ಹಾಕೋದು ಬೇಡ. ನಾವು ನಿಜವಾಗ್ಲೂ ಹೋರಾಟಗಾರ ರೈತರು, ನಾವು ಶಾಲೆ ಹಾಕೊಂಡು ಹೋಗೋಣ. ಕಟ್ಟಿ ಏನು ಸಂಘಕ್ಕೆ ಕಟ್ಟಬೇಕು? 1000 ರೂಪಾಯಿ ಕಟ್ಟಬೇಕಾ? ಕಟ್ಟಿಸ್ಕೊಳ್ಳಿ, ನಮ್ಮನ್ನು ಮೆಂಬರ್ ಮಾಡಿ. ಮುಂದಿನ ಚುನಾವಣೆಗೆ ನಾವು ನಿಲ್ತೀವಿ, ರೆಡಿ ಆಗ್ರಿ. ಈ ಸಾರಿ ನಾನು ಕೂಡ ಕೇಳ್ಪಟ್ಟೆ, ಎಷ್ಟೋ ಜನ ಅರ್ಜಿ ಹಾಕ್ಬಿಟ್ಟು ವಾಪಸ್ ತಗೊಂಡಿರೋ ನೋಡಿದ್ದೀನಿ. ಹೆಸರುಘಟ್ಟ ಹೋಬಳಿಲಿ ಮೊನ್ನೆ ಬ್ಯಾಂಕ್ ಯಾವುದೋ ಚುನಾವಣೆಯಲ್ಲಿ ನಿಂತು ವಾಪಸ್ ತಗೊಂಡಿರೋದು ನೋಡಿ, ಧಮ್ಕಿ ಹಾಕಿ ವಾಪಸ್ ತೆಗ್ಸಿರೋದು ನೋಡಿದ್ದೀನಿ. ಇವೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ನಾನು ಕೂಡ ಹೋರಾಟ ಮಾಡಿದವನು, ಹಾಗಾಗಿ ನಾನು ತಡೆಯೋಕ್ಕಾಗದೆ ನನ್ನ ಮನಸಾರ ಇಚ್ಛೆಯಿಂದ ನಾನೇ ಇವತ್ತು ಹೆಸರುಘಟ್ಟ ಹೋಬಳಿಗೆ ಹೋಗಲೇಬೇಕು, ಮಾತಾಡಲೇಬೇಕು. ಏನು ಸಾರ್ವಜನಿಕರಿಗೆ ಅವ್ರು ಮಾತಾಡೋಕ್ಕಾಗದೆ ಶಕ್ತಿ ಕುಂದೋಗಿದೆ, ಆ ಶಕ್ತಿನ ಪುನಃ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು